ಈ ನಮ್ಮ ಅತ್ತಿಗೆ ಶಾರದಿ ಎಷ್ಟು ದೊಡ್ಡ ಮನೆಯಾಗೆ ಎಷ್ಟು ಆರಾಮಾಗಿರ್ಬೋದು. ಹ್ಮ್ ಬಿಡು. ಆ, ಏನೋ ಇರೋ ವಿಷಯನ ಹೇಳ್ಬಿಟ್ಟು ಹೊಂಟು ಬಿಡೋಣ. ಬೆಣ್ಣೆ ಶಾಂತಮ್ಮ ಬುಸ್ರಿ ಆಗೋಳೆ ಅಂತ ಗೊತ್ತಾಗಿದ ತಕ್ಷಣ ಶಾರದಿಗೆ ಏನಾಯ್ತದೋ ಏನೋ ನೋಡ್ಬೇಕು. ಯಾರಿಗೇನ ಆಗ್ಲಿ, ನನಗೇನು 2.5 ಲಕ್ಷ ಬರೋದು ಮಾತ್ರ ನನಗೆ ಬೇಕಿರೋದು. ಅತ್ತಿಗೆ, ಶಾರದತ್ಗೆ, ಅತ್ತಿಗೆ, ಅತ್ತಿಗೆ ನೋಡಿಕೊಂಬಿಟ್ಟು ಬಂದೆ. ನಮ್ಮ ಶಾರದೆ ಅತ್ತಿಗೆ. ಓ, ಸರಿ ಸರಿ, ನಾನು ಕನ್ಫ್ಯೂಸ್ ಆಗೋಗ್ಬಿಟ್ಟೆ. ನೀವಾ? ಬನ್ನಿ ಬನ್ನಿ, ಕೂತ್ಕೊ ಬನ್ನಿ. ಅವ್ರ ಮನೇಲಿಲ್ಲ, ಅವರು ಹೊರಗಡೆ ಎಲ್ಲ ಹೋಗಿರ್ಬೇಕು. ಹಾಂ, ಅವರು ಬ್ಯಾಗ್ ತಗೊಂಡು ಎಲ್ಲೋ ಬೆಂಗ್ಳೂರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ರು. ಬಸ್ ಸ್ಟ್ಯಾಂಡ್ಗೆ ಹೋಗಿರ್ಬೇಕೇನೋ. ಅಯ್ಯೋ, ಹೌದಾ? ಸರಿ ಇರು, ನಾನು ಅರ್ಜೆಂಟಾಗಿ ಹೋಗ್ಬಿಟ್ಟು ಅವ್ರಿಗೇನೋ ವಿಷಯ ಹೇಳ್ಬೇಕು. ಹಾಂ, ಬಸ್ ಸ್ಟ್ಯಾಂಡಲ್ಲಿ ಇರ್ತಾರೆ, ಹೋಗಿ ಹೇಳಿ. ಏನಿದು, ಎಂದು ಮನೆ ಹತ್ರ ಹುಡಿಕೊಂಡು ಬರ್ದಿರೋರು ಇವಾಗ ನೋಡಿದ್ರೆ ಮನೆ ಹತ್ರ ಹುಡಿಕೊಂಡು ಬರ್ತಾರಲ್ಲ. ಹ್ಞೂ, ಏನೋ ಎಲ್ಲ ಚೆನ್ನಾಗಿದ್ರೆ ಸರಿ. ನಮ್ಮ ಅತ್ತೆಯವರ ನಮ್ಮ ಅತ್ತೆನೇ ಆಗಬೇಕಲ್ವ ಇವರು. ಸರಿ ಬಿಡು, ಯಾಕೆ ಬೇಕೀಗ ಸಂಬಂಧಗಳು ಎಲ್ಲ. ನಾನು ಫಸ್ಟ್ ನನ್ನ ಕೆಲಸ ನಾನು ನೋಡ್ಕೋಬೇಕು. ಅಮ್ಮ, ಈಗ ಬೆಂಗ್ಳೂರಿಗೆ ಹೋದ್ರೆ ನನ್ನ ಗಂಡ ಕೆಲಸಕ್ಕೆ ಹೋಗಿರ್ತಾನೆ, ಅವನಿಗೆ ಸರ್ಪ್ರೈಸ್ ಕೊಟ್ಟಂಗೆ ಆಯ್ತದೆ. ಅದು ಯಾವುದೋ ಊರ ಹೆಸರು ಹೇಳಿದ್ರಲ್ಲ, ಅದು ಯಾವುದೋ ಕಾಲೋನಿ ಹೆಸರು, ಅಲ್ಲಿಗೆ ನೀವು ಹೊಂಟ್ಬಿಡೋಣ ಕಣ. ಯಶವಂತಪುರ ಅಂತಲ್ವ ಹೇಳಿದ್ದು. ಅಮ್ಮ, ಅಲ್ಲೇ ಹೋಗಿ ನನ್ನ ಗಂಡ ನೋಡ್ಕೋದ್ರೆ ಗಂಡ ನಿಜವಾಗೂ ಸಿಗ್ತಾನೆ. ಈ ಊರು ಬಸ್ ಇಷ್ಟೊತ್ತಿಗೆ ಬರಬೇಕಿತ್ತಪ್ಪ, ಈ ಸತ್ತಾದ್ರೂ ನನಗೆ ಊರು ಬಸ್ ಬರಲಿಲ್ವಲ್ಲಮ್ಮ. ಗಂಡ ನೋಡೋಕೆ ಎಷ್ಟು ಆ ಥರ ನೋಡು. ದೇವರು ಎಲ್ಲ ನಮ್ಗೆ ಒಳ್ಳೇದೇ ಮಾಡ್ತಾವನೆ ಮಗಳೇ, ಇನ್ನೇನು ತಲೆ ಕೆಡಿಸ್ಕೊಬೇಡ. ಒಳ್ಳೆ ಅಂದರೂ ಒಳ್ಳೆಯರಾಗಿರ್ತಾರೆ, ಇವಾಗ ಸಂದಾಗ ದುಡಿತಾ ಇರ್ತಾರೆ. ಅದಕ್ಕೆ ನೀವು ಊರ ಕಡೆ ಬಂದಿಲ್ಲ. ಇಲ್ಲ ಅಂತ ಹೇಳಿದರೆ ಇಷ್ಟೊತ್ತಿಗೆ ಬಂದ್ಬಿಡೋರು. ತಿಂಗಳು ಸಂಬಳನೂ ಸರಿಯಾಗಿ ಬಂದಿರ್ತದೆ. ಇವಾಗ ನಾವು ಒಳ್ಳೆ ಟೈಮ್ಗೆ ಏನೇ ಹೋಯ್ತಾ ಇದ್ದೀವಿ, ಸಂಬಳ ಬರೋ ಟೈಮ್ಗೆ ಆರಾಮಾಗಿ ಸಂಬಳ ಬರ್ತದೆ. ನಾವು ಶಾಪಿಂಗ್ ಮಾಡ್ಕೊಂಡು ಅಳಿಯಂದ್ರ ಜೊತೆ ಸಂತ ಓಡಾಡ್ಕೊಂಡು ನೆಮ್ಮದಿಯಾಗಿರ್ಬೋದು ಬಿಡು. ಯಾಕೆ ಚಿಂತೆ ಮಾಡ್ತೀಯಾ? ಹ್ಞೂ ಕಣಮ್ಮ. ಹೋ, ಅತ್ತೆ, ಇದೇನತ್ತೆ ಹಿಂಗೆ ಬಂದ್ಬಿಟ್ರಿ? ಇನ್ನೇನು ಮಾಡಬೇಕು, ವಿಷಯ ಹೇಳೋಣ ಅಂತ ಬಂದೆ. ಗೊತ್ತಾಯ್ತಾ ನಿಮ್ಗೆ ವಿಷಯ? ಏನು ವಿಷಯ? ಆಗ್ಲೇ ನೀ ಆ ಬೆಣ್ಣೆ ಶಾಂತ ಮುನಿಯರ ಮನೆ ಬಿಟ್ಬಿಟ್ಟು ಓಡಿಸ್ಬಿಟ್ಟ ಏನು? ಅಷ್ಟೆಲ್ಲ ಈಸಿಯಾಗಿ ಆಗ್ಬಿಟ್ಟಿದ್ರೆ ನಾನು ಯಾಕೆ ಬಂದ್ಬಿಟ್ಟಿಲ್ಲ ನಿಮ್ಮ ಮುಂದೆ ನಿಂತ್ಕೊತಾ ಇದ್ದೆ. ಈಗ ನಾನೇನು ಹೇಳರ ವಿಷಯನೆಲ್ಲ ನೀವು ಕೇಳ್ಬಿಟ್ರೆ ಹಂಗೇನೇ ತಲೆ ತಿರುಗ್ಬಿಟ್ಟು ಬಿದ್ದೋಗ್ಬಿಡ್ತೀರ. ಅಷ್ಟೇನೇ, ಅಷ್ಟು ಇದೈತೆ. ನೋಡಿ, ಆ ಬೆಣ್ಣೆ ಶಾಂತಮ್ಮ ಅದು ಹೇಳೆ ಏನಾಯ್ತು ಅಂತ ಹೇಳ್ಬಿಟ್ಟು. ನೀನು ನನಗೆ ಸುಮ್ಕೆ ಟೆನ್ಷನ್ ಕೊಡ್ತೀಯಮ್ಮ. ನಮಗೆ ಸಹಾಯ ಮಾಡ್ತೀನಿ ಅಂತ ಬೇರೆ ಹೇಳಿದ್ಯಾ. ಇವಾಗ ಇಷ್ಟು ಹೇಳಿಲ್ಲ ಅಂದರೆ ಹೆಂಗೆ ಹೇಳು? ಆ ಬೆಣ್ಣೆ ಶಾಂತಮ್ಮಿಂದ ಓಡೋಗೋಕ್ಕೆಲ್ಲ ಪ್ಲಾನ್ ಮಾಡ್ಕೊಂಡವಳ. ನಮ್ಮನ್ನೇ ಹಿಡ್ಕೊಂಡು ಹೊಡೆದ್ಬಿಟ್ಲು ಗೊತ್ತಾ ಮನೆಯಾಳಿ. ಅವಳಿಗೆ ಸರಿಯಾಗಿ ಕೈಕಾಲು ಮುರಿಯಕ್ಕೆ ನಾನು ನನ್ನ ಮಗಳು ಕೆಡ್ಡ ತೋಡಿದ್ದೀವಿ. ಸರಿಯಾಗಿ ಹೋಗಿ ಬಿದ್ದುಬಿಟ್ಟು ಸರಿಯಾಗಿ ಅಲ್ಲಿ ಮುರ್ಕತ್ತಳೆ. ಸುಮ್ಕಿರು, ಹೊಲ್ತಕ್ಕೆ ಹೋಗ್ಬೇಕಾದ್ರೆ ನೀವು ಮುಗ್ರಿಸಿ ಬಿದ್ದೋಗ್ಬಿಡ್ಬೇಕು, ಹಂಗೆ ಮಾಡ್ಬಿಟ್ಟು ಬಂದಿದ್ದೀವಿ. ನಮ್ಮನ್ನೇ ಹಿಡ್ಕೊಂಡು ಹೊಡಿತಾಳಲ್ಲ ಮನೆಯಾಳಿ ಅವಳು. ನಾನು ಬಿಟ್ಬಿಡ್ತೀನ ಸುಮ್ಕೆನೇ? ಅಯ್ಯೋ, ಹೊತ್ತಿಗೆ ನಾನು ಹೇಳೋದನ್ನ ಕೇಳಿ ವಸಿ. ಬೆಣ್ಣೆ ಶಾಂತಮ್ಮ ಅಂದರೆ ಬೆಣ್ಣೆ ಶಾಂತಮ್ಮ ಅವಳು ಬಸ್ರಿ ಆಗವಳೆ. ಇವಾಗ 2 ತಿಂಗಳು. ಏನ್ ಹೇಳ್ತಿದ್ಯಾ ಅತ್ತೆ? ನೀನ್ ನಿಜ ಹೇಳ್ತಾ ಇದ್ಯಾ? ನಾನು ಯಾಕೆ ಸುಳ್ಳು ಹೇಳಿ? ನನಗೆ ಏನೋ ತಿಕ್ಳು ಹಿಡ್ದೈತ ಸುಳ್ಳು ಹೇಳಕ್ಕೆ? ನಿಜನೇ ನೀ ಹೇಳ್ತಾ ಇದ್ದೀನಿ. ಅದು ಅವಳು 2 ತಿಂಗಳು ನೆನ್ನೆ ತಾನೇ ವಾಂತಿ ಮಾಡ್ಕೊತಾ ಇದ್ಲು. ಅಣ್ಣನ ತಾಗೆ ಸಿಹಿ ಸುದ್ದಿ ಅಂತ ಬೇರೆ ಹೇಳ್ತಾ ಇದ್ಲು. ಅಣ್ಣ ಭಾಳ ಖುಷಿ ಪಡ್ತಾ ಇದ್ದ. ಅಯ್ಯೋ, ಹೋಯ್ತಪ್ಪೋ ನನ್ನ ಆಸ್ತಿ ಎಲ್ಲ ಹೋಯ್ತಪ್ಪೋ ಇರೋಳೊಬ್ಳು. ನಾನು ಇನ್ನು ಯಾರವ್ರು ಕಿತ್ಕೊಂಡು ತಿನ್ನಕ್ಕೆ 2 ಎಕರೆ ಹೊಲ. ಹಾಗೆ ನೀನು ಮನೆಯೆಲ್ಲ ನನಗೆ ಆಯ್ತದೆ ಅಂತ ಏಸು ಒಂದು ಆಸೆಗಿದ್ನೋ ಯಪ್ಪ. ಈಗ ನೋಡಿದ್ರೆ ಆಸ್ತಿ ಎಲ್ಲ ಹೊಂಟೋಯ್ತೋ ಯಪ್ಪ. ಯಮ್ಮ, ಈ ನಂಬ್ಕೊಳಕ್ಕಾಗಕ್ಕಿಲ್ಲ. ಈ ವಯಸ್ಸಾಗವಳು ಬಸ್ರಿ ಆಗೋ ಅವಶ್ಯಕತೆ ಇತ್ತೆ. ಅಪ್ಪಂಗೆ ಬುದ್ಧಿ ಬೇಡವೆ? ನನಗೆ ಮಗ ಆಗ್ಬೇಕಿತ್ತು ಇವಾಗ. ಅಂಥದ್ರಾಗ ಅವಳಿಗೆ ಮಗ ಆಗೈತೆ. ನಂಗೆ ಮಾನ ಮರುವಾದಿ ಎಲ್ಲ ಹೋಗಕ್ಕಿಲ್ವೇ ಊರಾಗೆ? ಅಯ್ಯೋ ದರಿದ್ರು ನನ್ನ ಮಗ. ಬರೀ ಮದುವೆ ಮಾಡ್ಕೊಂಬಿಟ್ಟು ಬಂದು ಕರ್ಕೊಂಬಂದು ಇಕ್ಕೊಂಡವನಿ. ಇನ್ನು ಮಕ್ಕಳು ಮರಿ ಎಲ್ಲ ಮಾಡ್ಕೊಳಕ್ಕಿಲ್ಲ. ಆಸ್ತಿ ಪಾಸ್ತಿ ಎಲ್ಲ ನನ್ನ ಮಗಳಿಗೆ ಆಯ್ತದೆ ಅಂತ ಇಷ್ಟು ದಿನ ನೆಮ್ಮದಿಯ ಖುಷಿಯಾಗಿದ್ದೆ. ಹೀಗೆ ನೋಡಿದ್ರೆ ಹಿಂಗೆಲ್ಲ ಎಡವಟ್ಟಾಗೋಗ್ಬಿಡ್ತಲ್ಲ. ಅಯ್ಯೋ, ಏನು ಮಾಡೋದು ಅಂತ ನಿನ್ನ ದಿಕ್ಕೆ ತೋರಿಸಿದಂಗೆ ಆಗೋಗ್ಬಿಟ್ಟೈತಲ್ಲ ನನಗೆ. ಈಗ ಏನು ಮಾಡೋದು ಸುಮ? ನೀನು ಏನಾರ ಮಾಡೇ. ಅದೇ ಪ್ಲಾನ್ ಮಾಡ್ತಾ ಇದ್ದೀನಿ ಅತ್ತಿಗೆ. ನಿಮಗೋಸ್ಕರನೇ ನಾನು ಮಾಡ್ತಾ ಇದ್ದೀನಿ. ಆ ಬೆಣ್ಣೆ ಶಾಂತಮ್ಮ ನನಗೂ ಶಾನೆ ಹಿಂಸೆ ಕೊಡ್ತಾವಳೆ. ನೀವೇನು ಐಡಿಯಾ ಕೊಟ್ರೆ ಅದನ್ನೇ ಏನಿಯ ನಾನು ಮಾಡ್ತೀನಿ. ಅತ್ತೆ, 3 ಲಕ್ಷ ಅಲ್ಲ ಕಣತ್ತೆ, ನಿಂಗೆ 4 ಲಕ್ಷ ಕೊಟ್ಬಿಡ್ತೀವಿ ನಾವು. ದಯವಿಟ್ಟು ಆ ಬೆಣ್ಣೆ ಶಾಂತಮ್ಮನು ಮಗನ ಇಬ್ಬರು ಜೀವಂತವಾಗಿರ್ಕೊಡ್ದು. ಇಲ್ಲಾಂದ್ರೆ ಮನೆಯಿಂದ ಈಚೆ ಕಡೆಗೆ ಹಾಕ್ಬೇಕು. ಇಲ್ಲ ಅಂತ ಹೇಳಿದ್ರೆ ಹೆಂಗನ ಮಾಡ್ಬಿಟ್ಟು ಅವಳು ಮಗನಾದ್ರೂ ತೆಗೆಸಿಸ್ಬೇಕು. ಏನಾರ ಒಂದು ಮಾಡಬೇಕು. ಇಲ್ಲ ಅಂತಂದರೆ ಅತ್ತೆ ನನ್ನ ಬುಡಕ್ಕೆ ಬಂದ್ಬಿಡ್ತದೆ 2 ಎಕರೆ ಜಮೀನು. ಆಮೇಲೆಲ್ಲ ಪಾಲಾಗೋಗ್ಬಿಡ್ತದೆ. ನೀನು ಪಾಲಾಯ್ತದೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದೆಯಾ ಪಾಲಾಯ್ತದೆ ಅಂತ. ಆದರೆ ನಾನು ಹೇಳ್ತಾ ಇದ್ದೀನಿ, ಅಣ್ಣ ಏನು ಹೇಳ್ತಾ ಇತ್ತು ಗೊತ್ತಾ? ಪಾಲಾಕಲ್ವಂತೆ. ಈ ರಾಪರ ಆಸ್ತಿನೆಲ್ಲನೂ ಬೆಣ್ಣೆ ಶಾಂತಮ್ಮನ ಮಗುಗೇನೆ ಬರ್ಕೊಟ್ಬಿಡ್ತದಂತೆ. ಅಯ್ಯೋ ನನ್ನ ಗಂಡಂಗೆ ಏನು ಬಂದಿರೋದು ಅಡ್ರೋಗ. ಅಯ್ಯೋ ಲೋಪರ್ ನನ್ನ ಮಗ, ಈ ವಯಸ್ಸಾಗ ಮಗು ಬೇಕೇ? 3 ಜನ ಎಲ್ಲ ಆಡ್ಕೊಳಕ್ಕಿಲ್ವೇ ನಮ್ಮನ್ನ? ಮೆಟ್ನಾಗ ಹೊಡಿಯೋಕ್ಕಿಲ್ವೇ ನಮಗೆ? ಏನು ಮಾಡೋದು? ದಿಕ್ಕೆ ತೋರಿಸ್ತಿಲ್ವಲ್ಲಪ್ಪ ಇವಾಗ. ಏನು ಮಾಡೋದು ಸುಮ? ಈಗ ಆಸ್ತಿ ಎಲ್ಲ ಆ ಮಗಿಗೆ ಹೆಸ್ರಿಗೆ ಏನೇ ಬರ್ಕೊಟ್ಬಿಟ್ರೆ ಹೆಂಗೆ ಹೇಳು? ಏನು ಮಾಡೋದಕ್ಕೆ?
ನೀವು ನನಗೇನೋ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಆದರೆ ಹೆಂಗೆ ಮನೆ ಬಿಟ್ಬಿಟ್ಟು ಓಡಿಸೋದು ಅಂತಲೇ ನನಗೆ ಗೊತ್ತಾಯ್ತಿಲ್ಲ. ಹೀಗೆ ಬಸ್ರಿ ಬೇರೆ, ಈಗೇನಾರ ಅಣ್ಣ ಮನೆ ಬಿಟ್ಬಿಟ್ಟು ಕಳಿಸ್ತಾನೆ ಅಂತ ಅನ್ಕೊಂಡ, ಸಾಧ್ಯನೇ ಇಲ್ಲ ಮನೆ ಬಿಟ್ಬಿಟ್ಟು ಕಳ್ಸೋಕ್ಕೆ. ಅದು ಅದು ಈಗ ಅಣ್ಣಂಗಳ ಮೇಲೆ ಪಿರುತಿ ಶಾನೇನೇ ಆಗೈತೆ. ಈ ಹೆಂಗನ ಮಾಡಿಬಿಟ್ಟು ಮಗನ ಬೇಕಾರೆ ಹೆಂಗನ ಮಾಡಿ ಹೋಗಿಸ್ಬಿಡ್ಬೋದು. ಏನಾರ ಒಸಿ ಹಾಕ್ಬೇಕು ಕೊಟ್ಬಿಟ್ಟು ಅದು ಬಿಟ್ಬಿಟ್ರೆ ಇನ್ನು ಮುಂದಕ್ಕೆ ನಾವು ಏನು ಮಾಡೋಕ್ಕಾಗಕ್ಕಿಲ್ಲ. ಸರಿಯಾಗಿ ಹೇಳ್ದೆ ಸುಮ್ಮ ನೀನು, ಈಗ ಸರಿಯಾಗಿ ಹೇಳ್ದೆ ನೋಡು. ಹೌದು, ಆ ಹೊಟ್ಟೆಗಿರೋ ಮಗ ಇರಬಾರ್ದು, ಹಂಗೆ ಏನಾರ ಒಂದು ಮಾಡು. ಈಗ ಕೊಡೋದು ಅಂತ ಅರ್ಥ ಆಯ್ತಿವಲ್ಲ, ಈಗ 2 ತಿಂಗಳು ಇವಾಗ ಕೊಟ್ಟರೆ ಎಲ್ಲ ಸೊರೈತದೆ. ಇಲ್ಲ ಅಂತ ಹೇಳಿದ್ರೆ ಆಮೇಕಿಂದ ಏನು ಮಾಡೋಕ್ಕಾಗಕ್ಕಿಲ್ಲ. ಈಗ ಮಾಡಿದ್ರೆ ಏನಾರ ಅರ್ಜೆಂಟಾಗಿ ಈಗಲೇ ಏನೇ ಮಾಡಬೇಕು. ನೀವೇ ಏನಾರ ಕೊಟ್ಟರೆ ನಾನು ಅದನ್ನು ಬೇಕಾದ್ರೆ ಮಾಡ್ತೀನಿ. ಈಗ ನೀವು ನನಗೆ 4 ಲಕ್ಷ ಕೊಡಲೇಬೇಕು. ಹೂನೆ, 4 ಲಕ್ಷ ಕೊಟ್ಟೇ ಕೊಡ್ತೀವಿ. ಕೊಡದೆ ಇನ್ನು ಎತ್ತೋಡಗನ ನಿನಗೆ ಕೊಡ್ದಂಗೆ ಇರ್ತೀವ, ನಾವು ಕೊಟ್ಟೇ ಕೊಡ್ತೀವಿ. ಆದರೆ ಒಂದು ಯೋಚನೆ ಮಾಡು, ಹೆಂಗನ ಮಾಡಿ ಅದು ಹೆಂಗನ ಮಾಡಿ ಮಗನ ನೀನೇನಿಯ ಹೋಗಂಗೆ ಮಾಡಬೇಕು. 4 ಲಕ್ಷ ರೂಪಾಯಿ ನಿಂಗೆ ಪಕ್ಕ ಕೊಡ್ತೀವಿ. ಹ್ಞೂ ಅತ್ತೆ, ನಾನು ಬೀದಿಗೆ ಬರೋಂಗೆ ಮಾಡಬೇಡ ಕಣತ್ತೆ. ನನ್ನ ಗಂಡನ ಮತ್ತೆ ಯಾರೂ ಬೆಲೆ ಕೊಡೋಕ್ಕಿಲ್ಲ ಕಣತ್ತೆ. ಇದೊಂದೇ ಒಂದು ಕಿತ ಸಹಾಯ ಮಾಡಿ. ಸರಿ ಆಯ್ತು, ನಿಮಗೋಸ್ಕರ ಮಾಡ್ತೀನಿ. ಏನು ಶಾರದಿ, ನಿನ್ನ ಮಗಳು ಕೊಡ್ತಾಳೆ ಸಿಹಿ ಸುದ್ದಿ ಅಂತ ಅನ್ಕೊಂಡ್ರೆ ನೀನು ಸೌತಿ ನಿನಗೆ ಸಿಹಿ ಸುದ್ದಿ ಕೊಟ್ಬಿಡ್ಲೆ. ಈಗ ಮಂತಾಗೋಯ್ದೆ. ನಿನ್ನ ಗಂಡ ಹೇಳ್ದ ಇನ್ಮೇಲೆ ಹುಸಿ ಮನೆ ಕೆಲಸಕ್ಕೆ ಬಾ ಅಂತ ಹೇಳ್ಬಿಟ್ಟು ಹೇಳೋನಿ. ಪರ್ಮನೆಂಟಾಗಿ ಮುಗಾಗ ತನಕನೂ ನನ್ನೇನೇ ಮನೆ ಕೆಲಸಕ್ಕೆ ಕರ್ಕೊಂಡವನಿ. ಇನ್ಮೇಲೆ ಮನೆ ಕೆಲಸಕ್ಕೆಲ್ಲ ನಾನೇನೇ ಹೋಯ್ತೀನಿ. ಈ ಅಮ್ಮೆ ನೋಡ್ಕೊಳ್ಳೋದು ಅದೆಲ್ಲನೂ ನನಗೂ ಹುಸಿ ಹೇಳೋನಿ. ಇನ್ಮೇಲೆ ನಾನು ನೋಡ್ಕೊತೀನಿ. ಬಸ್ರಂತೆ ನಿನ್ನ ಸೌತಿ 3 ಬುಟ್ಟವರು ಊರಿಗೆ ದೊಡ್ಡರಂತೆ. ಇನ್ನೇನು ಮಾಡೋಕ್ಕಾಯ್ತದೆ? ನಾನು ತಾನೇ ಏನು ಹೇಳೋಕ್ಕಾಯ್ತದೆ? 3 ಬುಟ್ಟು ನಿಂತ್ಕೊಂಡಿರ್ಬೇಕಾದ್ರೆ 3 ಬುಟ್ಟು ಬಡ್ಡಾಯ್ತದವು. ಅವ್ರ ಮಕ್ಕ ಮುಚ್ಚಾರ ನೆಗದ್ ಬಿದ್ದು ನೆಳ್ಳಿಕಾಯಿ ಆಗೋಗ ಕೆಲ್ಸಕ್ಕೆ ಬೇರೆ ಸೇರಿಸ್ಬಿಟ್ಟವನ. ನಾನು ಬಸ್ರಿಯಾಗಿದ್ದಾಗ ಕ್ಯಾರೆ ಅಂತಿರಲಿಲ್ಲ, ಇವಾಗ ನೋಡಿದ್ರೆ ಅವಳನ್ನ ಅಷ್ಟು ಚೆನ್ನಾಗಿ ಬೇರೆ ನೋಡ್ಕೊತಾವನ. ಏನು ಮಾಡೋಕ್ಕಾಯ್ತದೆ? ನೋಡ್ಕೊ ಹೋಗಿ ಸಣ್ಣ ಕರೆ ಮಾಡಿ ಕೆಲಸವಲ್ಲಿ. ಏನೋ ಕಣಪ್ಪ, ಏನೋ ಬಿಡು. ನಿನಗೂನುವೆ ಮಗನೋ ಮಗಳೋ ಹುಡ್ತದೆ, ಎಲ್ಲ ಒಳ್ಳೇದಾಗ್ಲಿಕ್ಕೆ ನನಗೂ ಇದರಿಂದ ಕೆಲಸನೂ ಸಿಕ್ತು, ಸಂಬಳನೂ ಸಂದ ಕೊಡ್ತೀನಿ ಅಂತ ಹೇಳೋನಿ. ನಿನ್ನ ಗಂಡ ನಿನ್ನ ಬಿಟ್ಮೇಲೆ ನಿನ್ನ ಗಂಡಂಗೆ ಭಾಳ ಒಳ್ಳೇದಾಗೋಗ್ಬಿಟ್ಟೈತಂತೆ. ಹಂಗೆ ಹೇಳ್ಕೊತಾ ಇದ್ದ. ಆ ಶಾರದಿ ಹೋದ್ಮೇಲೆ ಭಾಳ ಒಳ್ಳೇದಾಯ್ತು ನನಗೂ, ನನ್ನ ಜೀವನಕ್ಕಂತೂ ಭಾಳ ಬದಲಾಗೋಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದ. ಆಗದೆ ಇನ್ನೇನು ಆಯ್ತದೆ, ಹೋಗಿ ಸಾಯ್ಲಿ ಬಿಡು. ಏನಾರ ಮಾಡ್ಕೊಂಡು ಆಳ್ಬಿದ್ದೋಗ್ಲಿ. ನನಗಂತೂ ತಲೆನೋವಾಗೋಗ್ಬಿಟ್ಟೈತಿ ಇವರಿಂದ. ನೀನು ಈಗ ನನ್ನ ಹತ್ರ ಕಿಸ್ಕೊಂಡು ನಿಂತ್ಕೊಂಡು ಹೇಳ್ತಾ ಇದೆಯಾ? ನಿಂಗೆ ಅಷ್ಟೊಂದು ಹಾಲು ತುಪ್ಪ ಕುಡ್ದಷ್ಟು ನಿಂಗೆ ಸಂತೋಷ ಆಗಿದ್ರೆ ಹೋಗಿ ಅವ್ರ ಮುಂದೆ ಕುಣಿ. ನೀನು ನನ್ನ ಮುಂದೆ ಕುಣಿಯಕ್ಕೆ ಬರಬೇಡ. ಹೇಳ್ಬೇಕು ಅನ್ನಿಸ್ತು. ಮಕ್ಕಳು ಹುಟ್ಟಿಸೋ ಟೈಮಾಗೆ ಮಕ್ಕಳು ಹುಟ್ಟಿಸ್ತಾವನಲ್ಲ, ಅದನ್ನು ಹೇಳನಿ ಅಂತ ಬಂದೆ. ಅಯ್ಯೋ 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 ಅಯ್ಯೋ, ನೋಡ್ದೆ ನಮ್ಮ ಊರ್ ಜನ ಎಲ್ಲ ಆಡ್ಕೊತಾವ್ರೆ ನೋಡು. ನಾವು ಮಾಡೋ ಪಿಲಾನು ಏನು ಗೊತ್ತಾಗಬಾರ್ದು ಯಾರಿಗೂ. ಸರಿನಾ? ನೀನು ತಲೆ ನೆನೆಯೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಾನು ಮಗಿಗೆ ಏನಾರ ಒಂದು ಮಾಡೇ ಮಾಡ್ತೀನಿ. ನೀನು ಯಾಕೆ ಯೋಚನೆ ಮಾಡ್ತೀಯ? ಸುಮ್ಕಿರು, ಅದೇನೀ ಭೂಮಿ ಮ್ಯಾಗೆ ಬರೋಕ್ಕಿಲ್ಲ. ಫಸ್ಟ ಕೆಲಸ ಮಾಡಿಸುಮ್ಮ, ದೇವ್ರಣೆ ಕೇಳ್ತೀನಿ. 4 ಲಕ್ಷ ರೂಪಾಯಿನ ಹಿಂಗೆ ನಿನ್ನ ಕೈ ಕೊಟ್ಬಿಡ್ತೀನಿ. ಫಸ್ಟ ಕೆಲಸ ಮಾಡ್ಬಿಟ್ಟು ನಾನು ಮುಂದಕ್ಕೆ ಬಾ. ನನ್ನ ಮಕ್ಕಳು ನನ್ನಂತೂ ನನ್ನ ಮಗಳನ್ನಂತೂ ಬೀದಿಗೆ ತಂದುಬಿಟ್ಟ. ಈಗ ಇನ್ನೂ ಬೀದಿಗಿನ್ನ ಇನ್ನೂ ಜಾಸ್ತಿ ಮುಂದಕ್ಕೆ ತಂದುಬಿಟ್ಟವನಿ. ಯಾವ ಪಾಡಕ್ಕೆ ತಂದವನಿ ಅಂದರೆ, ಇಲ್ಲಿ ಮಗಳವಳೆ ಸಂದಕ್ಕಿರಲಿ, ಅವಳಿಗೇನಾರ ಬರ್ಕೊಡನಿ, ಅದೇನೂ ಇಲ್ಲ. ಈಗ ಇನ್ನೊಂದು ಮಗ ಹುಟ್ಟಿಸ್ತಾವನಿ. ಹುಟ್ಟಿರೋ ಮಕ್ಕಳನ್ನೇ ಸಂದಕ್ಕೆ ನೋಡ್ಕೊಳಕ್ಕೆ ಯೋಗ್ಯತೆ ಇದ್ರೆ ಬಡ್ಡಿ ನನ್ನ ಮಗ ನಿಮ್ಮ ಅಣ್ಣಯ್ಯ ಇನ್ನೂ 50 ಮಕ್ಕಳನ್ನ ಹುಟ್ಟಿಸ್ಬಿಟ್ಟು ಎಲ್ಲರನ್ನೂ ಬೀದಿಗೆ ಬಿಡು ಅಂತ ಹೇಳು. ಮಮತಿ ಮಗಳು ಅವಳು ಅಲ್ಲಿ ಬಿದ್ದವಳು ಬೀದಿನಾಗೆ, ಅವಳನ್ನ ಕ್ಯಾರೆ ಅನ್ನೋರಿಲ್ಲ. ಇಲ್ಲಿ ನೋಡಿದ್ರೆ ಇಲ್ಲಿ ನನ್ನ ಮಗಳು ಇಲ್ಲೇ ಬೀದಿಗೆ ಬಿದ್ದವಳೆ, ಇಲ್ಲಿ ಕ್ಯಾರೆ ಅನ್ನೋದಿಲ್ಲ. ಬರೀ ಬೀದಿಗೆ ಬಿಡ್ತಾ ಇರು. ಬಿಡಿಯಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ಇದಕ್ಕೊಂದು ವ್ಯವಸ್ಥೆ ಮಾಡ್ಬಿಟ್ಟು ಬರ್ತೀನಿ. 4 ಲಕ್ಷ ರೂಪಾಯಿ ರೆಡಿ ಮಾಡಿ ಇಟ್ಕೊಳ್ಳಿ. ಆಯಿತು. 4 ಲಕ್ಷ ರೂಪಾಯಿ ಬಂದರೆ 2.5 ಲಕ್ಷ ರೂಪಾಯಿ ಮನೆ ಬಿಡಿಸ್ಕೊಬೋದು. ಅಲ್ಲಿ 1.5 ಲಕ್ಷ ರೂಪಾಯಿಗೆ ಏನು ಬೇಕಾದ್ರೂ ಆರಾಮಾಗಿ ಯೂಸ್ ಮಾಡ್ಕೊಂಡು ಮಜಾ ಮಾಡ್ಬೋದು. ಬೆಸ್ಟು.